ದೇವರ ಸ್ಮೃತಿ ನಂತರ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸೂರಜ್ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುವ ಸಮಯವಿದೆ. ಮೊದಲನೇದಾಗಿ ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಆಗಮಿಸತಕ್ಕಂಥ ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರವೀಣ್ ಭಾಯ್ ಪಟೇಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕಾರ್ಯದರ್ಶಿಗಳ ಪರವಾಗಿ ಸ್ವಲ್ಪ ಸ್ಮೈಲ್ ಕೊಡ್ಬಿಡಿ ಪಾಪ ಅವ್ರು ನಿಂತಿದಾರಲ್ಲ. ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಮಿಸಿರ್ತಾರೆ ಮುಖೇಶ್ ಮೆಹ್ತಾ ಅವರು. ಅವ್ರಿಗೂ ಸಹಿತ ಕಾರ್ಯದರ್ಶಿಗಳು ಪುಷ್ಪವನ್ನು ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಬೇಕು ಅಂತ ಹೇಳ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರತಿ ಸಾರಿ ಕೇಂದ್ರವಾಗಿರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳಾದ ವಿನೋದ್ ವಾರ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ವಿನೋದ್ ಸಿದ್ದಾಣಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಅವರಿಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ವಿನೋದ್ ಮೋದಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ನಮ್ಮ ಒಂದು ಕಟ್ಟಡಕ್ಕೆ ಕೆಲವೊಂದು ಮಾರ್ಗದರ್ಶನ ನೀಡಿ ಅದು ಒಂದು ನಿರಂತರವಾಗಿ ನಡೆಯುವಂತೆ ಮಾಡಿರ್ತಕ್ಕಂಥ ನಮ್ಮ ಅತಿಥಿಗಳಾದ ಬಾಲಕೃಷ್ಣ ಅವರು ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಚಂದ್ರಕಾಂತ್ ಗೌಡ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ತಾರಕ್ ಜೋಶಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಮೀನಾ ಪಾಂಡೆ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಆರ್ಥಿಕ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ನರೇಶ್ ಕಕ್ಕರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನರೇಶ್ ಕಕ್ಕರ್ ಹಾಗೂ ಇನ್ನೊಬ್ಬ ಒಂದು ವೃದ್ಧಾಪ್ಯ ಒಂದು ಜೀವನದಲ್ಲಿ ಇದ್ರೂ ಸಹಿತ ಒಂದು ಸಮಾಜ ಸೇವೆಗೆ ನಾನು ಸದಾ ಸಿದ್ಧವಾಗಿರ್ತೀನಿ. ನನಗೆ ಯಾವಾಗ ಕಾಲ್ ಮಾಡಿದ್ರು ಸಹಿತ ನೀವು ಬಂದು ನಾನು ಆ ಒಂದು ಏನಾದರೂ ಗಂಡ ಹೆಂಡರ ಜಗಳ ಬಂದರೆ ಅದು ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಒಂದು ವಿಶ್ವಾಸ ನೀಡಿರ್ತಕ್ಕಂಥ ಸತೀಶ್ ಮೆಹ್ತಾ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಸಾರವಾಗಿ ಒಂದು ಅಚ್ಚುಕಟ್ಟಲ್ಲಿ ನಡೀಬೇಕಾದ್ರೆ ಮುಖ್ಯ ಕೇಂದ್ರ ಬಿಂದುವಾದ ಅನಿಲ್ ಪಾಂಡೆ ಅವರು ಆಗಮಿಸಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ 2 ಕಣ್ಣುಗಳಿದ್ದಂತೆ ಒಂದು ಅನಿಲ್ ಪಾಂಡೇಜ್ ಅವರು, ಇನ್ನೊಬ್ರು ಯೋಗಿತಾ ಮೇಡಮ್ ಅವರು, ಅವರು ಸಹಿತ ನಮ್ಮ ನನ್ನಿಬ್ಬರು ತೆಗಿರಿಪ್ಪ, ಒಂದು ಹಿಡಿಬೇಕು, ಒಬ್ರು ತುಂಬ, ಒಬ್ರು ಸಣ್ಣ. ನಾವು ಈ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸಹಕಾರ ಒಂದು ಇರ್ಲಿ ಅಂತ ಹೇಳ್ತಾ ನಮಗೆ Most importantly, so many new people joining us. We really thank Gayatri Parivar. Wants to thank all of you on 25th December, which is a Sunday also, which is a holiday, that you all have come, spent time. That is very, very important. Thank you so much. I have noticed that wherever we go, itna paisa chahiye. Last year we gave them 25 cots which cost us 65,000 and above. For old age person. For old age people, each cot was 2,500. When we did that, we asked members कि इतना कॉट बनाना है 2,500. मेरी तरफ से लिख लो. आप आइए कभी. सॉरी यार, हॉलीडे मिलता है यार, 1 दिन मिलता है यार, सॉरी यार नहीं आ सकते. वहां से लेकर आज अगर कोई इतना टाइम स्पेंड करता है तो मेरे हिसाब से, जैसे हम लोग सभी कहते हैं, आपने जो आपका समय दिया है ना, उसके लिए वेरी वेरी इम्पोर्टेंट. सो वेरी. Along with Gayatri Parivar, we say no, raah chalte, every drop of ocean makes a whole ocean. Every drop of water makes a whole ocean. ಅದೇ ತರ ಒಂದು ಆಶ್ರಮದಲ್ಲಿ ಹೋಗ್ಬಿಟ್ಟು we just met another family who has come to do some service. We just told them, ಇಲ್ಲಿ ತರ ಹೋಗ್ತಿದೀವಿ, ಬರ್ತೀರಾ ಅಂತ ಹೇಳಿದ ತಕ್ಷಣ ಈ ಫುಲ್ ಗ್ರೂಪ್ ಅನ್ನ ಕರ್ಕೊಂಡು all of you have come, we welcome you so very much. Gayatri Parivar has done so much work. There is so much more to do. Friends, Mother Teresa was asked once, एक बार पूछा था कि आप इतना सारा सेवा करते हो, इष्टेಲ್ಲ ಮದರ್ ಟೆರೆಸಾ ನೀವು ಮಾಡ್ತಿದ್ದೀರಲ್ಲ, ಒಂದು ದಿನ ಎಲ್ಲ ಚೆನ್ನಾಗಿ ಆಗ್ಬಿಟ್ರೆ ನೀವೇನ್ ಮಾಡ್ತೀರಾ ಅಂತ. ಮದರ್ ಟೆರೆಸಾ told, I'll become jobless. ಸೊ ಇಮ್ಯಾಜಿನ್, ಅವ್ರಿಗೆ ಅದು ಕೆಲಸ ಅಂತ ಮಾಡ್ಬಿಟ್ಟು ಅಷ್ಟು ಪ್ರೀತಿಯಿಂದ ಮದರ್ ಟೆರೆಸಾ ಮಾಡಿರೋರು. ಅವರು ಬಂದಿರೋದು ಭಾರತಕ್ಕೆ, ಕಲ್ಕತ್ತಾ ಬಂದ್ ಮಾಡಿರೋರು. ನಾವೆಲ್ಲರೂ ಎಷ್ಟು ಸೇವೆ ಮಾಡಿದ್ರು ಕಮ್ಮಿನೇ. Whatever possible by you. See, this is a very huge amount. 10 lakh is not at all a small amount. If you have seen KBC, you will understand from 5,000 you start the question. People sometimes don't even reach 50,000. So you can understand 10 lakh is a very, 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 very big amount. आपसे जो भी हो सकता है, we request कि you tell Gayatri Parivar, Anil is here, who is the main person, very rightly, some call him engine. I call him brain, head. Because head is there, the hand is moving, leg is moving, heart is moving. Because it's saying you work. So Anil Pandya for Gayatri Parivar is our main brain. We are all the hands and legs. Please contact Anil. Bala, who himself, Bala Mehta, Balakrishna Mehta, who is such a busy person, even then he came here to see. I remember we met Mr. Gopal Rao. He said, please make a plan first. How is this construction to be done? They have spent too much of their time. Friends, navellaru, we all people, we come once a year, twice a year, maximum 3 times a year. But those people who are here, I can never forget Mahesh, Devana, Vasant ಅಂತ ಒಬ್ಬರಿಬ್ರು ನಮ್ಮ ಟೀಚರ್ ಅಮ್ಮ ನಿಮ್ಮ ಅವರು ಜ್ಯೋತಿ ಅವರು ಎಲ್ಲಿ ಹಾಡೇ ಇಲ್ಲ ಅವರು ಹೊರಗೆ ಹೋಗಿದ್ದಾರಾ. These people and the ayahs, it is difficult. You sit here, you will understand. Now, part A.